ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 47ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯೋಗಿನಾಂ ಪದದ ಜೊತೆ ಅಪಿ ಮತ್ತೆ ಸರ್ವೇಶಾಂ ಅನ್ನುವಂಥ ವಿಶೇಷಣವನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ವಿ. ಅಂದ್ರೆ ಎಲ್ಲಾ ಯೋಗಿಗಳು ಅವರು ಎಂಥ ಸಾಧನೆಗಳನ್ನ ಮಾಡ್ತಾ ಇರ್ತಾರಲ್ಲ, ಅಂತ ಎಂಥ ಯೋಗಿಗಳಾದ್ರೂ ಆಗಿರ್ಬೋದು, ಆ ಎಲ್ಲ ಯೋಗಿಗಳಲ್ಲೂ ನನಗೆ ಭಕ್ತ ಯೋಗಿ ಇದಾನಲ್ಲ, ಅವನು ನನಗಿಷ್ಟ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಹೇಳಿರುವಂಥದ್ದು. ಅಂತ ಎಲ್ಲಾ ಯೋಗಿಗಳಲ್ಲೂ ನನಗೆ ಇವನೇ ಇಷ್ಟ ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಆ ಒಂದು ವಿಶೇಷಣವನ್ನೆಲ್ಲ ಕೊಟ್ಟು ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಶ್ರದ್ಧಾವಾನ್ ಪುರುಷನ ಲಕ್ಷಣಗಳು ಏನು? ಯಾರನ್ನ ಶ್ರದ್ಧಾವಾನ್ ಅಂತ ಕರೀತಾರೆ? ಅವನಲ್ಲಿ ಏನ್ ಲಕ್ಷಣಗಳಿರುತ್ತೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಯಾರು ಭಗವಂತನ ಅಸ್ತಿತ್ವದಲ್ಲಿ, ಅವನ ಅವತಾರಗಳಿರುತ್ತಲ್ಲ ಅದರಲ್ಲಿ, ಮತ್ತೆ ಅವನು ಹೇಳಿರುವಂಥ ವಚನಗಳಲ್ಲಿ, ಮತ್ತೆ ಅವನ ಅಚಿಂತ್ಯಾನಂತ ದಿವ್ಯ ಗುಣಗಳಲ್ಲಿ, ಮತ್ತೆ ಅವನ ನಾಮ ಲೀಲೆ, ಹಾಗೆ ಅವನ ಮಹಿಮೆ ಶಕ್ತಿ ಪ್ರಭಾವ ಮತ್ತೆ ಐಶ್ವರ್ಯಾದಿಗಳಲ್ಲಿ ಪ್ರತ್ಯಕ್ಷದ ಹಾಗೆ ಪೂರ್ಣ ಮತ್ತೆ ಅಚಲವಾದಂತ ವಿಶ್ವಾಸವನ್ನ ಇಡುತ್ತಾನೋ ಅವನನ್ನ ಶ್ರದ್ಧಾವಾನ್ ಅಂತ ಹೇಳ್ತಾರೆ. ಅವನಿಗೆ ಭಗವಂತನ ಏನೇ ಆಗಿರ್ಬೋದು ಅದರಲ್ಲಿ ಎಲ್ಲ ಅವನಿಗೆ ತುಂಬಾ ಶ್ರದ್ಧೆ ಇರುತ್ತೆ. ಅವನು ಏನ್ ಮಾಡಿದ್ರು ಏನ್ ಹೇಳಿದ್ರು ಯಾವ ರೀತಿಯಾದ್ರೂ ಇರ್ಲಿ, ಅದು ಎಲ್ಲದರಲ್ಲೂ ಕೂಡ ಸಂಪೂರ್ಣವಾದ ವಿಶ್ವಾಸ ಇರುತ್ತಲ್ಲ, ಅಂಥವನನ್ನ ಶ್ರದ್ಧಾವಾನ್ ಅಂತ ಹೇಳುವಂಥದ್ದು. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮದ್ಗತೇನ ವಿಶೇಷಣದ ಜೊತೆ ಅಂತರಾತ್ಮ ಅನ್ನುವಂಥ ಪದ ಯಾರ ವಾಚಕವಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇದರಿಂದ ಭಗವಂತ ನನ್ನನ್ನೇ ಸರ್ವಶ್ರೇಷ್ಠ, ಸರ್ವ ಗುಣಾಧಾರ, ಅಂದ್ರೆ ಎಲ್ಲಾ ಗುಣಗಳಿಗೂ ಆಧಾರ ಅವನೇ, ಸರ್ವಶಕ್ತಿವಂತ ಮತ್ತೆ ಮಹಾನ್ ಪ್ರಿಯತಮ ಅಂತ ತಿಳ್ಕೊಳ್ಳೋದ್ರಿಂದ ಯಾರಿಗೆ ನನ್ನಲ್ಲೇ ಅನನ್ಯವಾದಂತ ಪ್ರೀತಿ ಬಂದಿರುತ್ತೋ, ಈಗ ಅವನೇ ಸರ್ವಸ್ವ ಅವನೇ ಎಲ್ಲ ಅಂತ ತಿಳ್ಕೊಂಡ್ಮೇಲೆ ಅವನ ಮೇಲೆ ನಮ್ಗೆ ಪ್ರೀತಿ ಉಂಟಾಗೋದಂತೂ ನಿಜ. ಯಾವಾಗ ನಮಗೆ ಅವನ ಮೇಲೆ ಡೌಟ್ ಇರುತ್ತೋ ಅವಾಗ ನಮ್ಗೆ ಅದು ಪ್ರೀತಿ ಬರೋದಿಲ್ಲ. ಸೊ ಎಲ್ಲ ಅವನೇ, ಎಲ್ಲ ಶಕ್ತಿಯೂ ಅವನೇ, ಎಲ್ಲ ಗುಣಕ್ಕಾಧಾರ ಅವನೇ ಅಂತ ತಿಳ್ಕೊಂಡು ಅವನೇ ಪರಮ ಪ್ರಿಯತಮ ಮಹಾನ್ ಪ್ರಿಯತಮ ಅಂತ ತಿಳ್ಕೊಳ್ಳೋದ್ರಿಂದ ಯಾರಿಗೆ ನನ್ನಲ್ಲೇ ಅನನ್ಯ ಪ್ರೀತಿ ಬರುತ್ತೋ, ಮತ್ತು ಅದಕ್ಕೋಸ್ಕರ ಯಾರ ಮನಸ್ಸು ಬುದ್ಧಿರೂಪಿ ಅಂತಃಕರಣ ಅಚಲವಾಗಿರುತ್ತೋ ಸ್ಥಿರವಾಗಿರುತ್ತೋ, ಆಮೇಲೆ ಅನನ್ಯ ಭಾವದಿಂದ, ನೋಡಿ ಇಲ್ಲಿ ಬುದ್ಧಿರೂಪಿ ಅಂತಃಕರಣ ಇರುತ್ತಲ್ಲ ಅದು ಚಂಚಲವಾಗಿರುತ್ತೆ ಯಾವಾಗ್ಲೂ ನಮಗೆ. ಆದ್ರೆ ಯಾವಾಗ ಭಗವಂತನಲ್ಲಿ ನಮಗೆ ಪ್ರೀತಿ ಉಂಟಾಗ್ಬಿಡುತ್ತೋ ಆಗ ಅದು ಅಚಲವಾಗಿರುತ್ತೆ, ಸ್ಥಿರವಾಗಿರುತ್ತೆ, ಮತ್ತೆ ಬೇರೆ ಎಲ್ಲೂ ಹೋಗೋದಿಲ್ಲ, ಬರೀ ಭಗವಂತನಲ್ಲೇ ಅನನ್ಯ ಭಾವದಿಂದ ನನ್ನಲ್ಲೇ ಸ್ಥಿತವಾಗಿ ಹೋಗಿರುತ್ತೋ ಆ ಅಂತಃಕರಣವನ್ನ ಮದ್ಗತ ಅಂತರಾತ್ಮ ಅಂದ್ರೆ ನನ್ನಲ್ಲೇ ನೆಟ್ಟಿರುವ ಅಂತರಾತ್ಮ ಅಂತ ಹೇಳ್ತಾರೆ ಅಂತ ಇಲ್ಲಿ ಹೇಳಿದ್ದಾನೆ. ಈ ಒಂದು ಸ್ಥಿತಿಗೆ ನಾವು ಕೂಡ ಬರಬೇಕು. ಅದಕ್ಕಾಗಿ ಇದನ್ನೆಲ್ಲ ನಾವು ಮಾಡ್ತಾ ಇರೋದು, ಭಗವಂತನಲ್ಲಿ ಪ್ರೀತಿ ಬರ್ಬೇಕು ನಮ್ಗೆ, ಆಯ್ತಾ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಅನನ್ಯ ಪ್ರೇಮದಿಂದ ಭಗವಂತನಲ್ಲಿ ಸ್ಥಿತನಾಗಿರುವ ಮನಬುದ್ಧಿಗಳನ್ನೇ ಮದ್ಗತ ಅಂತರಾತ್ಮ ಅಂತ ಯಾಕೆ ಹೇಳಿದ್ದಾರೆ? ಭಯ ಮತ್ತೆ ದ್ವೇಷದ ಕಾರಣದಿಂದಲೂ ಕೂಡ ಮನಸ್ಸು ಬುದ್ಧಿ ಭಗವಂತನಲ್ಲಿ ಸ್ಥಿರಗೊಳ್ಳುತ್ತಲ್ವಾ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರೀತಿಯಿಂದನೇ ನನ್ನಲ್ಲಿ ಒಂದಾಗಿರ್ಬೇಕು, ನನ್ನಲ್ಲೇ ಸ್ಥಿರಗೊಳ್ಳಬೇಕು ಅಂತ ಹೇಳಿದಾರಲ್ಲ, ಭಯ ಮತ್ತೆ ನಮಗೇನಾದ್ರೂ ದ್ವೇಷ ಇದ್ರೂ ಕೂಡ, ರಾವಣ ಮತ್ತೆ ಕಂಸ ಇಂಥವ್ರಿಗೂ ಕೂಡ ಭಗವಂತನಲ್ಲಿ ಅವ್ರ ಮನಸ್ಸು ಬುದ್ಧಿ ಸ್ಥಿರವಾಗಿತ್ತು. ಯಾಕೆ? ದ್ವೇಷದ ಕಾರಣದಿಂದ. ಅದು ಕೂಡ ಸ್ಥಿರವಾಗುತ್ತಲ್ವಾ ಅಂತ ಇಲ್ಲಿ ಕೇಳ್ತಾ ಇರೋದು. ಭಯ ಮತ್ತೆ ದ್ವೇಷದ ಕಾರಣದಿಂದನೂ ಕೂಡ ಮನಸ್ಸು ಬುದ್ಧಿ ಸ್ಥಿರವಾಗುತ್ತಲ್ಲ ಭಗವಂತನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಸ್ಥಿರವಾಗುತ್ತೆ. ಮತ್ತೆ ಯಾವುದೇ ಕಾರಣದಿಂದ ಮನಸ್ಸು ಮತ್ತೆ ಬುದ್ಧಿಗಳು ಪರಮಾತ್ಮನಲ್ಲಿ ತೊಡಗುವಂಥ ಒಂದು ಫಲ ಇದೆಯಲ್ಲ, ಅದು ಪರಮ ಶ್ರೇಯಸ್ಸೇ ಆಗಿದೆ. ಅಂದ್ರೆ ನೀವು ಯಾವುದಾದ್ರೂ ರೀತಿಯಲ್ಲಿ ಅದನ್ನ ಭಗವಂತನಲ್ಲಿ ತೊಡಗಿಸಿದ್ರು ಕೂಡ ಅದರ ರಿಸಲ್ಟ್ ಒಂದು ಶ್ರೇಯಸ್ಸೇ ಆಗಿರುತ್ತೆ. ಆದ್ರೆ ಇಲ್ಲಿನ ಪ್ರಸಂಗ ಪ್ರೀತಿಪೂರ್ವಕ ಭಗವಂತನಲ್ಲಿ ತನ್ನ ಮನಸ್ಸು ಮತ್ತೆ ಬುದ್ಧಿಯನ್ನ ತೊಡಗಿಸೋದು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಭಯ ಮತ್ತೆ ದ್ವೇಷಪೂರ್ವಕವಾಗಿ ತೊಡಗಿಸುವಂಥದ್ದಲ್ಲ. ಯಾಕೆ ಅಂತಂದ್ರೆ, ಭಯ ಮತ್ತೆ ದ್ವೇಷದಿಂದ ಯಾರ ಮನಸ್ಸು ಮತ್ತೆ ಬುದ್ಧಿಗಳು ಭಗವಂತನಲ್ಲಿ ತೊಡಗಿರುತ್ತೋ ಅಂಥವನನ್ನ ಶ್ರದ್ಧಾವಂತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಯಾರಿಗೆ ಭಗವಂತನ ಮೇಲೆ ದ್ವೇಷ ಇರುತ್ತೋ ಅವನನ್ನ ಶ್ರದ್ಧೆ ಇರೋನು ಅಂತ ಹೇಳ್ತಾರಾ? ಇಲ್ಲ. ಭಗವಂತನಲ್ಲಿ ನಂಬಿಕೆ, ಅವನೇನು ಮಾಡಿದ್ರು ಎಲ್ಲವೂ ಕೂಡ
ಸರಿಯಾಗೇ ಇರುತ್ತೆ ಅಂತ ಅವನಲ್ಲಿ ವಿಶ್ವಾಸ ಇರೋನಿಗೆ ಮಾತ್ರ ಶ್ರದ್ಧಾವಂತ ಅಂತ ಹೇಳೋದು. ಮತ್ತೆ ಯಾರು ದ್ವೇಷದಿಂದ, ಭಯದಿಂದ ಅವರ ಮನಸ್ಸು ಭಗವಂತನಲ್ಲಿ ತೊಡಗುತ್ತೋ ಅಂಥವ್ರನ್ನ ಶ್ರದ್ಧಾವಂತ ಅಂತಾನೂ ಹೇಳಲ್ಲ, ಪರಮಯೋಗಿ ಅಂತಾನೂ ಹೇಳೋದಿಲ್ಲ. ಇದಾದ್ಮೇಲೆ 7ನೇ ಅಧ್ಯಾಯದ ಪ್ರಾರಂಭದಲ್ಲಿ ಕೂಡ ಭಗವಂತ ಮಯ್ಯಾಸಕ್ತ ಮನಃ ಅಂತ ಹೇಳಿ ಅನನ್ಯ ಪ್ರೇಮದ ಸಂಕೇತವನ್ನ ಮಾಡಿದಾನೆ. ಅವನು ಸದಾ ನನ್ನಲ್ಲೇ ಮನಸ್ಸು ಉಳ್ಳವನಾಗಿರ್ಬೇಕು ಅಂತ ಹೇಳಿರೋದು. ಬೇರೆ ಎಲ್ಲೂ ಅವನಿಗೆ ಪ್ರೀತಿ ಇರೋದಿಲ್ಲ. ಇಷ್ಟಲ್ಲದೆ ಭಗವದ್ಗೀತೆಯಲ್ಲಿ ಇನ್ನೂ ಬೇಕಾದಷ್ಟು ಕಡೆ, ಬೇಕಾದಷ್ಟು ಶ್ಲೋಕಗಳಲ್ಲಿ ಪ್ರೀತಿ ಪೂರ್ವಕವಾಗಿ ಭಗವಂತನಲ್ಲಿ ಮನಸ್ಸು ಬುದ್ಧಿಗಳನ್ನ ತೊಡಗಿಸೋದ್ರ ಬಗ್ಗೆ ಪ್ರಶಂಸೆಯನ್ನ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.